ಇಷ್ಟೊಂದು ಪ್ರೀತಿ ಕೊಟ್ಟು ಬಿಗ್ ಮನೆಯಲ್ಲಿ ಉಳಿಸ್ಕೊಂಡಿದ್ದಕ್ಕೆ ಧನ್ಯವಾದ. ನಾನು ಸೈಲೆಂಟ್ ಆದ ಮಾತ್ರಕ್ಕೆ ವೈಲೆಂಟ್ ಆಗೋದಕ್ಕೆ ಬರಲ್ಲ ಅಂತಲ್ಲ ಅಂತ ಬಿಗ್ ಬಾಸ್ನ 2ನೇ ರನ್ನರ್ ಅಪ್ ಅಶ್ವಿನಿ ಗೌಡ ವಿಡಿಯೋ ಸಂದೇಶವನ್ನ ರವಾನಿಸಿದ್ದಾರೆ. ನಾನು ಸ್ವಲ್ಪ ಸೈಲೆಂಟ್ ಆದೆ, ಹಂಗಂದ ಮಾತ್ರಕ್ಕೆ ನನಗೆ ವೈಲೆಂಟ್ ಆಗೋದಕ್ಕೆ ಬರಲ್ಲ ಅಂತ ಅಲ್ಲ. ನನಗೆ ವೋಟ್ ಹಾಕಿ ಉಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಸುದೀಪ್ ಅಣ್ಣ ಬಿಗ್ ಮನೆಯಲ್ಲಿ ಗುರುಗಳು ಅಂತ ಅಶ್ವಿನಿ ಅವರು ಹೇಳಿದ್ರು. ಸುದೀಪ್ ಅಣ್ಣ ತಪ್ಪು ತಿದ್ದಿದ್ದಕ್ಕೆ ಫಿನಾಲೆವರೆಗೆ ಬರೋದಕ್ಕೆ ಸಾಧ್ಯ ಆಯಿತು. ನನ್ನ ಜೊತೆ ಟ್ರಾವೆಲ್ ಮಾಡಿದ 23 ಕಂಟೆಸ್ಟೆಂಟ್ಗಳಿಗೂ ಧನ್ಯವಾದ. ವಿಡಿಯೋ ಮುಖಾಂತರ ಅಶ್ವಿನಿ ಗೌಡ ಸಂದೇಶವನ್ನು ರವಾನಿಸಿದ್ದಾರೆ. ನಾನೀಗ ನಿಮ್ಮ ಮುಂದೆ ಬಂದಿರೋದು ಇಷ್ಟು ಹೇಳೋದಕ್ಕಷ್ಟೇನೆ. ನನ್ನನ್ನು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ವೋಟ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟು ಪ್ರೀತಿ ಕೊಟ್ಟು ನನ್ನ ಉಳಿಸ್ಕೊಂಡಿದ್ದೀರಾ ಅಂತ ಆದಾಗ ನಾನು ಹೇಗೆ ನಿಮಗೆ ಥ್ಯಾಂಕ್ಸ್ ಹೇಳದೆ ಹೋಗೋದಕ್ಕಾಗುತ್ತೆ. ನಿಮ್ಮೆಲ್ರಿಗೂ ಗೊತ್ತಿದೆ ಫಿನಾಲೆ ಒತ್ತಡ ಅಷ್ಟೇ ಇತ್ತು ಅಂತ. ಹಾಗಾಗಿ ಫಿನಾಲೆ ಮುಗಿದ ತಕ್ಷಣ ನನ್ನ ಕುಟುಂಬದ ಜೊತೆ ಸೇರ್ಕೋಬೇಕು ಅಂತ ಒಂದಷ್ಟು ಕಾಲ ಕಳಿಬೇಕು ಅಂತ ನಾನು ಹೊರಟೋದೆ. ಖಂಡಿತವಾಗ್ಲೂ ಸೈಲೆಂಟ್ ಆಗಿ ಹೋದೆ ಅಂದ ಮಾತ್ರಕ್ಕೆ ವೈಲೆಂಟ್ ಆಗಿ ವಾಪಸ್ ಬರಲ್ಲ ಅಂತಲ್ಲ, ವೈಲೆಂಟ್ ಆಗಿ ವಾಪಸ್ ಬಂದಿದ್ದೀನಿ. ಇನ್ನೇನೊಂದಷ್ಟು ಇಂಟರ್ವ್ಯೂಸ್ ಕೊಡ್ತೀನಿ, ನಿಮ್ಮ ಮುಂದೆ ಬರ್ತೀನಿ, ನಿಮ್ಮೆಲ್ಲರ ಜೊತೆ ಇಂಟರಾಕ್ಟ್ ಮಾಡ್ತೀನಿ. ಬಟ್ ಬಿಫೋರ್ ದ್ಯಾಟ್ ನನ್ನನ್ನು ಬಿಗ್ ಬಾಸ್ ಮನೆಯಲ್ಲಿ ವೋಟ್ ಮಾಡಿ ಉಳಿಸ್ಕೊಂಡಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿಂದಾನೆ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ಕುಟುಂಬದ ಗುರುಗಳಾದಂತಹ ಅಣ್ಣ ಟಿ ಎ ನಾರಾಯಣ್ ಗೌಡ್ರು ಮತ್ತು ಇಡೀ ನನ್ನ ಕರವೇ ಕುಟುಂಬದ ಸಹೋದರ ಸಹೋದರಿ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಆಲ್ಸೋ ಸುದೀಪ್ ಅಣ್ಣ, ನಾನು ಹೇಳಿದಾಗೆ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಕಣ್ಣು ಕಾಣದೇ ಇರೋ ದೇವರು ಅಂತಂದರೆ, ಬಿಗ್ ಬಾಸ್ ಕಣ್ಣು ಕಾಣೋ ದೇವರು ಅಂತಂದರೆ ಅದು ಸುದೀಪ್ ಅಣ್ಣ. ನಾನು ನಿಮ್ಮನ್ನು ಗುರುಗಳು ಅಂತಲೇ ತೊಗೊಂಡಿದ್ದೀನಿ, ಯಾಕೆಂದರೆ ನಮ್ಮ ತಪ್ಪನ್ನ ನೀವು ತಿದ್ದುತ್ತಾ ಇದ್ರಿ. ಥ್ಯಾಂಕ್ ಯು ಅಣ್ಣ, ನಿಮ್ಮ ತಪ್ಪುಗಳನ್ನ ತಿದ್ದಿದ್ದಕ್ಕೆ ನಾನು ಅಲ್ಲಿ ಫಿನಾಲೆವರೆಗೂ ಬರೋದಕ್ಕೆ ಸಾಧ್ಯ ಆಯಿತು. ಲವ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಅಣ್ಣ. ಆ್ಯಂಡ್ ಎಲ್ಲ ನನ್ನ ಕಂಟೆಸ್ಟೆಂಟ್ಸ್ ಯಾರು ನನ್ನ ಜೊತೆ 23 ಜನ ಟ್ರಾವೆಲ್ ಮಾಡಿದ್ರು, ನನ್ನ ಏಳು ಬೀಳುಗಳಲ್ಲಿ ನನ್ನನ್ನು ಬೆನ್ ತಟ್ಟಿದ್ದಾಗ್ಬೋದು, ನನ್ನೆಲ್ಲ ಛಲ ಹುಟ್ಟಿಸಿದ್ದಾಗ್ಬೋದು, ಅದರ ಕ್ರೆಡಿಟ್ ನಾನು ಎಲ್ರಿಗೂ ಕೊಡ್ತೀನಿ. ಸೊ ನಾನು ಫಿನಾಲೆವರೆಗೂ ಬಂದೆ ಅಂತಂದರೆ ಆ ಕ್ರೆಡಿಟ್ ನಾನು